ಮೋಸ ಮಾಡಿದ್ರು. ನಮ್ಮ ಜೊತೆಗೆ ಇದ್ದೆ ಡಾಕ್ಟ್ರು, ನಾವು ಇದೇ ಜಾಗದಾಗೆ 1 ಗಂಟೆವರೆಗೂ ಜೊತೆಗಿದ್ರೆ ಮೋಸ ಮಾಡಿದ್ರು. 2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟು ನೆಮ್ಮದಿಯಾಗಿದೆ ಅಂದ್ರೆ ನಾವು ಊಹಿಸಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದೆ ಒಂದು ಸಿದ್ಧಾಂತ ಏನಂದ್ರೆ ನಾವು ಆ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ರಾಜಕೀಯ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪುರದಗಡ್ಡೆ ಮುನೇಗೌಡ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಟಿಕೆಟ್ ಪ್ರದೀಪ್ ಈಶ್ವರ್ ಅವರಿಗೆ ಕೊಟ್ಟರೆ ಸೋಲು ಖಚಿತ ಎಂದು ಅರಿತು ಅಂದು ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆ ಸ್ನೇಹ ಬೆಳೆಸಿಕೊಂಡು ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆದರು. ಅಂದಿನಿಂದ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಯಲ್ಲೇ ಗುರುತಿಸಿಕೊಂಡಿದ್ದ ಮುನೇಗೌಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮುಖಂಡರ ಜೊತೆ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಹತ್ತಿರವಾಗಲು ಮೆಚ್ಚಿಸಲು ಶತ ಪ್ರಯತ್ನಗಳು ಪಡುವ ರೀತಿ ಎದ್ದು ಕಾಣ್ತಾ ಇದೆ. ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮುಂದೆ ಸಂಸದ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದರಲ್ಲದೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರ ಪ್ರಭಾವ ಬಳಸಿ ಅವರನ್ನು ಜೈಲಿಗಟ್ಟಿ ತಾಲೂಕಿನಲ್ಲಿ ನೆಮ್ಮದಿ ಹಾಳು ಮಾಡಿದ್ರು ಎಂದು ವಾಗ್ದಾಳಿ ನಡೆಸಿದ್ದರು. 2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟು ನೆಮ್ಮದಿಯಾಗಿದೆ ಅಂದ್ರೆ ನಾವು ಊಹಿಸಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದೆ ನಾನು ಒಂದು 15-20 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಶಿವಾನಂದ MLA ಆದಾಗ ನಾವು ಬಹುಶಃ ರಾಜಕೀಯವಾಗಿ ಆಚೆ ಬಂದಿರಲ್ಲ. ಇನ್ನು ಅವತ್ತ ಸ್ವಲ್ಪ ನಮಗೆ ಗೊತ್ತಿತ್ತು. ಬಹುಶಃ ಒಂದು ತಾಲೂಕಲ್ಲಿ ಒಂದು 7-8 ಜನ MLAಗಳಾಗಿದ್ರು. ಆದ್ರೆ ನಾವು ಈ ಒಂದು ಹಿಂದೆ 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನ್ ನಡೀತು, ಯಾವ ತರ ಇತ್ತು, ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರೆಲ್ಲ 7-8 ಜನ ಜೈಲುಗಳಲ್ಲಿದ್ದಾರೆ. ಬಹುಶಃ 25-30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಎಳಕ್ನೂರು ಜೈಲಲ್ಲಿ ಜೈಲು ವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟೊಂದು ದೇಶದ ರಾಜಕಾರಣ ನಡೀತಾ ಇತ್ತು. ಆದ್ರೆ ಇವತ್ತು ಪಾಪ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಚಿಕ್ಕ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಆಗಿದ್ದು MLA ಶಾಸಕರ ಎಲೆಕ್ಷನ್ಗೆ ನಾನು ಕಾರಣಾಂತರದಿಂದ ಆಚೆ ಹೋಗ್ಬೇಕಾಗಿತ್ತು ಕೆಲವು ಇದರಿಂದ. ಆದ್ರೆ ನಾನು ಶಾಸಕರಿಗೆ ನಾನು ದುಡ್ಡಿರಲ್ಲ. ಯಾಕಂದ್ರೆ ನಮ್ದೊಂದು ಸಿದ್ಧಾಂತ ಏನಂದ್ರೆ ನಾವು ಆ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು ಅಂತ ಒಂದು ಸಿದ್ಧಾಂತ ಇದೆ ನಮ್ಗೆ. ನಾನು 3 ತಿಂಗಳಲ್ಲಿ ನಮ್ಮೂರಲ್ಲಿ ಒಂದು ಗಲಾಟೆ ಆಯ್ತು, ಯಾವ್ದೋ ಒಂದು ಸ್ಕೂಲ್ದು ಗಲಾಟೆ ಆದಾಗ ನಮ್ಮೂರಲ್ಲಿ ಅದೇನು ದೊಡ್ಡ ಇದೆಲ್ಲ. ಆದ್ರೆ ಕಾರಣಾಂತರದಿಂದ ಅವರು ಸ್ವಲ್ಪ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದು 2-3 ದಿವಸ ಆದ್ರೂ ನಾನು ಅದನ್ನ ಇದು ಮಾಡಿಲ್ಲ 8 ಜನ ಮೇಲೆ. ಅದರಲ್ಲಿ ನಮ್ಮ ಅಣ್ಣದೇ ಮಾಡಿದ್ರು. ಶಾಸಕರು ನನಗೆ ಬೆಳಿಗ್ಗೆ ಬಹುಶಃ ಒಂದು 5:30-6 ಗಂಟೆಗೆ ಫೋನ್ ಮಾಡಿದ್ರು. ಏನು ಪ್ರದೀಪ್ ಈಶ್ವರ್ ಸರ್ ನನ್ನ ಫೋನ್ ಬರ್ತಾ ಇದೆ ಅಂತ. ನಾನು ಬೆಳಿಗ್ಗೆ ಒಂದು ಸ್ವಲ್ಪ ನಾನು 5:30ಗೆ ಏನೋ ಇಷ್ಟೊತ್ತಿಗೆ ಫೋನ್ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಅದನ್ನ ಫೋನ್ ತಗೊಂಡಾಗ ಅಣ್ಣ ಈ ತರ 3 ಕೇಸ್ ಆಗಿದೆ, ದಯವಿಟ್ಟು ಇದ್ರಾಗಿ ನೀವು ರಾಜಿ ಮಾಡ್ಕೊಬೇಕು, ನಾನು ಅವ್ರ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ರು. ಅಂತ ಒಂದು ದೊಡ್ಡ ಗುಣ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ನಾನು ಅವತ್ತೇ ಅಂದ್ಕೊಂಡೆ ಈ ತಾಲೂಕಿಗೆ ಒಳ್ಳೆ ಜನರು ಬಂದಿದೆ. ಯಾಕಂದ್ರೆ ಹಿಂದೆ ಈಗ ರಾಜಕಾರಣದಲ್ಲಿ ದೇಶ 10 ವರ್ಷ ನಾವ್ ಯಾವ ತರ ಅನುಭವಿಸಿದ್ರಿ. ಈಗ ನಮ್ಮ ಸ್ನೇಹಿತಗಳಿಗೆ ಕೆಲವು ಅವರು ಜೈಲಿಗೆ ಹೋದ್ರು, ಎಷ್ಟೊಂದು ನಾವು ರಿಕ್ವೆಸ್ಟ್ ಮಾಡಿದ್ರು ಆಗ್ಲಿಲ್ಲ. ಆ ತರ ಒಂದು ಇರ್ತಕ್ಕಂಥ ನಮ್ಮ ತಾಲೂಕು ಇತ್ತು. ಇವತ್ತು ನೆಮ್ಮದಿಯಾಗಿ ಈಗ ನಾವು ಯಾರಿಗೂ ಏನೋ ರಾಜಕಾರಣದಲ್ಲಿ ಸಹಾಯ ಏನೋ ಪರ್ಸನಲ್ ಆಗಿ ತಗೊಂಡೋಗಿ ನಾವು ಮನೆಗೆ ಊಟಕ್ಕೆ ಇನ್ನೊಂದಿಗೆಲ್ಲ ಹಾಕಿ ಇದು ಮಾಡೋ ಅಷ್ಟಿರಲ್ಲ. ತಾಲೂಕು ನೆಮ್ಮದಿಯಾಗಿರ್ಬೇಕಂದ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಬೇಕಾದ್ರೆ ಇವತ್ತು ತಾಲೂಕ್ ಆಫೀಸಲ್ಲಿ ಇರ್ಬೋದು. ಹಿಂದೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಭಯ ಆಗೋದು. ನಾವು ಏನೋ ಯಾರೋ ಬೇರೆಯವ್ರ ಹೆಸರಲ್ಲಿ ಬೆನಾಮಿ ಮಾಡ್ಬೇಕಾಯ್ತು. ಆ ಒಂದು ಪರಿಸ್ಥಿತಿ ಇತ್ತು ಕೆಲವು ಮುಖಂಡರಿಗೆ. ಇವತ್ತು ನೇರವಾಗಿ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಯಾಕಂದ್ರೆ ಶಾಸಕರ ಹತ್ರ ಹೋಗಿ ದೂರ ತಗೊಂಡೋಗಿ ಹೇಳೋರು, ಶಾಸಕರು ಏನಪ್ಪಾ ಈ ತಾಲೂಕಿನಲ್ಲಿ ಯಾರೋ ಒಬ್ರು ಅಭಿವೃದ್ಧಿ ಆಗ್ತಾ ಇದಾರೆ, ಅವ್ರ ಮೇಲೆ ದ್ವೇಷ ಮಾಡೋ ಅಂತ ಒಂದು ಇದಿಲ್ಲ. ಅದೇ ಹಿಂದೆ 10 ವರ್ಷ ನಾವು ಹೇಳ್ಬೇಕಾದ್ರೆ ನಾವು ಬೆನಾಮಿಯಲ್ಲಿ ಏನೋ ರಾಜಕಾರಣ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಧೈರ್ಯವಾಗಿ ಒಬ್ಬ ಒಬ್ಬ ಕಾರ್ಯಕರ್ತ ಧೈರ್ಯವಾಗಿ ಬಂದು ಒಂದು ಆಫೀಸಲ್ಲಿ ಕೆಲಸ ಮಾಡ್ಕೊಡ್ತಕ್ಕಂತ ಒಂದು ಬಂದಿದೆ ಇವತ್ತು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ಹೇಳ್ಬೇಕು, ಇನ್ನೂ ಒಂದು ಮಾತಾಡಕ್ಕೆ ಇಷ್ಟಪಡಿ. 15 ದಿವಸ ಹಿಂದೆ ನಿಮ್ಮ ಬೆರೆಸಂದ್ರ ಗ್ರಾಮದಲ್ಲಿ ಒಂದು ಮೀಟಿಂಗ್ ಆಗಿದೆ.
ಏನು ಮುಖಂಡರ ಮನೆಯಲ್ಲಿ. ಅಲ್ಲಿ ಒಬ್ಬ ಮುಖಂಡ ಹೇಳ್ತಾರಂತೆ ನನ್ನ ಮೇಲೆ ಒಂದು FIR ಮಾಡಿಸಿದ್ದಾರೆ ಒಂದು 20 ದಿವಸ ಹಿಂದೆ. ಇದೇ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು 4 ಸ್ಟೇಷನ್ ಇರ್ಬೋದು, ಯಾವುದೇ ಒಬ್ಬ ಅಧಿಕಾರಿ ಫೋನ್ ಮಾಡಿ ಒಂದು FIR ಮಾಡಿ ಅಂತ ಶಾಸಕರು ಯಾರಿಗೂ ಧಮಕಿ ಹಾಕೋದಾಗ್ಲಿ ಅವ್ರಿಗೆ ಅಧಿಕಾರಿಗೆ ಹೇಳಿ ಮಾಡಲೇಬೇಕಪ್ಪ ಅಂತ ಒಂದು ಇದಿಲ್ಲ. ಅದೇ ಒಬ್ಬ ಈ ಕಾರ್ಯಕ್ರಮದಲ್ಲಿ ಹೇಳ್ತಾರಂತೆ ನಮ್ಮ ಮುನೇಗೌಡರ ಮೇಲೆ ನಾನು ಒಬ್ಬ FIR ಮಾಡಿಸ್ಬೇಕಾದ್ರೆ ಒಬ್ಬ ಹಿರಿಯ ಅಧಿಕಾರಿಗಳ ಹತ್ರನಿಂದ ಪ್ರೆಷರ್ ತಂದು ನಾನು FIR ಮಾಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾರಂತೆ. ಇನ್ನು ಯಾವಾಗ ಸಂಸದ ಸುಧಾಕರ್ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಪುರದಗಡ್ಡೆ ಮುನೇಗೌಡರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತೋ ಇತ್ತ ಸಂಸದ ಸುಧಾಕರ್ ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ವಿರುದ್ಧ ಸಂಸದರ ಬೆಂಬಲಿಗರು ಚಿಕ್ಕಬಳ್ಳಾಪುರ ನಗರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ನಾಯಕರ ವಿರುದ್ಧ ಮಾತನಾಡಿದ್ರೆ ಹುಷಾರು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪೆರೆ ಸಂದರ್ಭದ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರ ಬಗ್ಗೆ, ನಮ್ಮ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ 13ರಿಂದ 23ವರೆಗೂ ಏನಾಗ ಅಭಿವೃದ್ಧಿ ಕೆಲಸ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ನಾಯಕರು 70 ವರ್ಷದಾಗೆ ಆಗದೆ ಇರತಕ್ಕಂಥ ಅಭಿವೃದ್ಧಿ ಕೇವಲ 10 ವರ್ಷದಾಗ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ರೈತರಿಗೆ ನಮಗೆ ನೀರಾವರಿ ಬೇಕಾಗಿತ್ತು. ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದರು. ಅವ್ರು ರಾಜೀನಾಮೆಯನ್ನು ಕೊಟ್ಟು ಮೆಡಿಕಲ್ ಕಾಲೇಜನ್ನು ತಂದರು. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನು ಅಭಿವೃದ್ಧಿ ಆಗಿದೆ. ಕೋಟ್ಯಾಂತರ ರೂಪಾಯಿ ಅವ್ರು ಹೇಳ್ತಾ ಇರೋದು 280-300 ಕೋಟಿ ಅಂತಾಗ ಸುಮಾರು ನಾವು 5,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ದಿನ ಪೂರ್ತಿ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿಯೊಂದು ಹೋಬಳಿನಾಗೂ ಉತ್ತಮವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಈಶಾ ಫೌಂಡೇಶನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರದ ಶನಿವಾರ ಭಾನುವಾರ ಬಂದರೆ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ. ನಮ್ಮ ತಾಲೂಕನ್ನು ಇಡೀ ದೇಶದಾಗ ನೋಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಇದುವರೆಗೂ ಎಷ್ಟೋ ಜನ MLA ಆದರು. ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ. ಮುನೇಗೌಡರು ಅವರ ಹಿನ್ನೆಲೆ ಬಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆನೇ ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಬಚ್ಚೇಗೌಡರನ್ನ ನಾನಾ ರೀತಿ ಟೀಕೆಗೂ ಮಾಡಿದ್ರು ತಾಲೂಕಾಗಿ. ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗೂ ಮಾಡ್ದ. ಆದರೆ ನೆನ್ನೆ ಹೋಗಿ ಕಾಗಿಡ್ಕೊಂಡ್ರು. ಮತ್ತೆ ಹೋಗಿ ಬಚ್ಚೇಗೌಡರನ್ನ ಕಾಗಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದಿಲ್ಲ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನಿವೆಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡಾಗ ನನ್ನ ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ. ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು. ನಾವು ಬೇಡ ಅನ್ನೋದು ಯಾಕೆ, ಕೇವಲ 1-2 ವರ್ಷದಾಗ ಅವನ ರಾಜಕಾರಣದ ಮಟ್ಟ ಅವನು ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ್ಣ ಅಂದೆ. ಆದರೆ ನಮ್ಮ BJPಗೆ ಬಂದು 2 ವರ್ಷದಾಗ ಈ ಗುಂಪುಗಾರಿಕೆಯನ್ನು ಮಾಡ್ದೆ. ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯತಿನಾಗೆ ನಾನು ರಾಜಕಾರಣ ಮಾಡೋದೀಗ ಅಂತ ಮಾತು ಕೊಟ್ಟವನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ದೆ. VSSನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಮಾಡಿದ್ರು. ಮತ್ತು TFCMS ತಮ್ಮೆಲ್ಲರಿಗೂ ಗೊತ್ತಿದೆ TFCMS ಏನು ಮಾಡಿದ್ರು ಅಂತಕ್ಕಂಥದ್ದು. ಆಮೇಲೆ TFCMS ಮಾಡಿದಾಗ ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ನಮ್ಮ ನಾಯಕರಾಗಿ ಮನವಿ ಮಾಡಿದೆ. ನಮ್ಮ ನಾಯಕರು ಒಪ್ಕೊಂಡು ಆವಾಗಿಂದ TFCMSನಾಗೆ ಬಿಟ್ಟರು. ಒಬ್ಬ ಮನುಷ್ಯ ದೂರದಾಗ ನೋಡಿದ್ರೆ ಅವನ ಯೋಗ್ಯತೆ ಗೊತ್ತಾಗೋದಿಲ್ಲ. 1-2 ದಿನ ಜೊತೆಯಾಗಿದ್ರೇ ಅವರು ಗೊತ್ತಾಗಿದೆ. ಈಗ
ಮೋಸ ಮಾಡಿದ್ರು. ನಮ್ಮ ಜೊತೆಗೆ ಇದ್ದೆ ಡಾಕ್ಟ್ರು, ನಾವು ಇದೇ ಜಾಗದಾಗೆ 1 ಗಂಟೆವರೆಗೂ ಜೊತೆಗಿದ್ರೆ ಮೋಸ ಮಾಡಿದ್ರು. ನಮ್ಗೆ ಅರಿವಾಯಿತು ಇಂತಿಂಥವ್ರ ಮಟ್ಟ ಏನು ಅಂತಕ್ಕಂಥದ್ದು. DCC ಬ್ಯಾಂಕ್ ಚುನಾವಣೆಗೆ ನನಗೆ ಯಾರು TFMS ವಿರೋಧ ಮಾಡಿದ್ರು ಅವ್ರದ್ದು ಓಟ್ ಇದ್ದರೂ ಸಹ ನಾನು ಅವ್ರ ಮತ ಕೇಳಿದೆ. ನೇರವಾದ ರಾಜಕಾರಣ ಮಾಡಿದ್ವಿ. ಸೋಗೋದು ಗೆಲ್ಲೋದು ಬೇರೆ ಪ್ರಶ್ನೆ. ನಮ್ಗೆ ಯಾರು ವಿರೋಧ ಮಾಡಿದಾರೋ ಅವ್ರನ್ನ ನಾವು ಹೋಗಿ ಓಟ್ ಕೊಡಪ್ಪ ಅಂತ ನಾವು ಅವ್ರನ್ನ ಮುನಿವು ಮಾಡಿದ್ವಿ. ಅದು ನಮ್ಮ ರಾಜಕಾರಣ. ಸರ್ ಇಷ್ಟು ದಿನ ಇರೀಗ ಅವ್ನು ಮುನೇಗೌಡ ಬಂದ ಮೇಲೆ ಗುಂಪುಗಾರಿಕೆ ಮಾಡ್ದ. ಏನು ಈಗ ಸರ್ ಈಗ ಒಂದೇ ಗುಂಪಿದೆ. ಅವನು ಹೊರಗಡೆ ಹೋದ, ಈಗ ಒಂದೇ ಗುಂಪಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೆಸರಿನಲ್ಲಿ ನಾಯಕರನ್ನು ಮೆಚ್ಚಿಸಲು ಮುಖಂಡರು ಟಾಕ್ ವಾರ್ ಶುರುವಾಗಿದ್ದು, ಅತ್ತ ಮುನೇಗೌಡ ಟೀಕೆಗಳಿಗೆ ಇತ್ತ ಮರಳಕುಂಟೆ ಕೃಷ್ಣಮೂರ್ತಿ ತಿರುಗೇಟು ನೀಡಿದ್ದಾರೆ. ಇದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಪ್ರಚಾರದ ಗಿಮಿಕ್ಕೋ ಅಥವಾ ಪಕ್ಷದೊಳಗೆ ಸ್ಥಾನ ಭದ್ರಪಡಿಸಿಕೊಳ್ಳುವ ರಾಜಕೀಯ ಕುತಂತ್ರವೋ ಎಂಬುದು ಸಾರ್ವಜನಿಕರಲ್ಲಿ ಗುಸುಗುಸು ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.